ಕಲ್ಯಾಣ ಕರ್ನಾಟಕ ಭಾಗವನ್ನು ಬರಗಾಲ ಪೀಡಿತ ಎಂದು ಘೋಷಿಸಿ ಹಾಗೂ ರೈತರ ಬೆಳೆ ಸಾಲ ಮನ್ನಾ ಮಾಡುವ ಕುರಿತು ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಗುರುಬಂಡಿಯವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆ ವೈಫಲ್ಯದಿಂದ ಬೆಳೆ ಬರದೆ ಜಿಲ್ಲೆಯ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡಬೇಕು. ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ ಬರುವ ಎಲ್ಲ ಜಿಲ್ಲೆ, ತಾಲೂಕು, ಗ್ರಾಮಗಳ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ಪರಿಹಾರ ನೀಡಬೇಕು. ಕಲ್ಯಾಣ ಕರ್ನಾಟಕದ ವಿಭಾಗದಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ತಂಡ ಸಮೀಕ್ಷೆ ನಡೆಸಿ ರೈತರಿಗೆ ಪ್ರತಿ ಎಕರೆಗೆ 30,000 ರೂಪಾಯಿ ಹಣ ಮಂಜೂರು ಮಾಡಬೇಕು ಹಾಗೂ ರೈತರು ಪಡೆದಿರುವಂತಹ ಬೆಳೆ ಸಾಲವನ್ನು ಆದಷ್ಟು ಶೀಘ್ರವೇ ಮನ್ನಾ ಮಾಡಬೇಕು. ಅಲ್ಲದೆ ರೈತರು ಹೆಸರು, ಉದ್ದು, ಸೋಯಾಬೀನ್, ಎಳ್ಳು, ತೊಗರಿ ಮುಂತಾದ ಮುಂಗಾರು ಬೆಳೆಗಳು ಮಳೆ ಬಾರದೆ ಹಾಳಾಗಿದೆ. ಇನ್ನು ಕೆಲ ಕಡೆ ಬಿತ್ತನೆ ಕಾರ್ಯ ಕೂಡ ಮಾಡಿಲ್ಲ. ಸಾಲ ಮಾಡಿ ಬಿತ್ತನೆ ಬೀಜ ಮತ್ತು ಗೊಬ್ಬರ ಖರೀದಿಸಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ರಾಜ್ಯ ಸರ್ಕಾರ ಇದರ ಬಗ್ಗೆ ಬೇಗನೆ ಗಮನ ಹರಿಸಿ ರೈತರ ಬಗ್ಗೆ ಕಾಳಜಿ ತೋರಿಸಬೇಕು. ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿಗಾಗಿ ತುರ್ತಾಗಿದ್ದ ಕ್ರಮ ಕೈಗೊಳ್ಳಬೇಕು ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕೆಂದು ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗುರುಬಂಡಿಯವರು ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹಿಸಿದ್ದಾರೆ. ಮಾಡಬೇಕೆಂದು ಕುರಿತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆ ವೈಫಲ್ಯದಿಂದ ಬೆಳೆ ಬರದೆ ಜಿಲ್ಲೆಯ ರೈತರು ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕೆಂದು ಹಾಗೂ ರೈತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡಬೇಕು. ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬರುವ ಎಲ್ಲ ಜಿಲ್ಲೆ, ತಾಲೂಕು ಮತ್ತು ಗ್ರಾಮಗಳು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ಪರಿಹಾರ ನೀಡಬೇಕು. ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ತಂಡ ಸಮೀಕ್ಷೆ ನಡೆಸಿ ಪ್ರತಿ ಎಕರೆಗೆ ರೈತರಿಗೆ ಪ್ರತಿ ಎಕರೆಗೆ 30,000 ರೂಪಾಯಿ ಅನುದಾನ ಹಣ ಮಂಜೂರು ಮಾಡಬೇಕು ಹಾಗೂ ರೈತರು ಹಿಂದೆ ಪಡೆದಿರ್ತಕ್ಕಂಥ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು. ಜೊತೆಗೆ ಈಗ ತಾನೇ ಬಿತ್ತಿರ್ತಕ್ಕಂಥ ರೈತರು ಹೆಸರು, ಉದ್ದು, ಸೋಯಾಬೀನು ಮತ್ತು ಎಳ್ಳು, ತೊಗರಿ ಮುಂತಾದ ಮುಂಗಾರು ಬೆಳೆಗಳು ಎಲ್ಲ ಬರದೆ ಹಾಳಾಗಿದೆ. ಇನ್ನೂ ಕೆಲವು ಕಡೆ ಏನದ ಬಿತ್ತಣಿಕೆ ಕೂಡ ಆಗಿಲ್ಲ. ಬೇರೆ ಕಡೆ ಎಲ್ಲ ಸಾಲ ತೊಗೊಂಡು ಬಂದು ಬೀಜ ಮತ್ತು ಗೊಬ್ಬರ ಎಲ್ಲ ಖರೀದಿ ಮಾಡಿರ್ತಾರೆ ರೈತರು. ಈಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರು ಸಾಲಬಾಧೆಯಿಂದ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಸೊ ಆದಷ್ಟು ಬೇಗ ರೈತರ ಸಾಲ ಮನ್ನಾ ಮಾಡಬೇಕು. ಜೊತೆಗೇನದ ಪ್ರತಿ ಎಕರೆಗೆ 30,000 ರೂಪಾಯಿ ಅನುದಾನ ನೀಡಬೇಕು. ಇದರಿಂದ ಜನರಿಗಾಗಿರ್ಬೋದು, ಜಾನುವಾರುಗಳಿಗಾಗಿರ್ಬೋದು ಕುಡಿಯೋ ನೀರಿನ ಸಮಸ್ಯೆ ತುಂಬ ಆಗ್ತಿದೆ. ಸೊ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕು ಎಂದು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ಇದು ಕಲ್ಯಾಣ ಕರ್ನಾಟಕ ವಿಭಾಗವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಆದಷ್ಟು ಬೇಗ ಘೋಷಣೆ ಮಾಡಬೇಕು. ರೈತರ ಮತ್ತು ಬೆಳೆ ಸಾಲವನ್ನು ಮನ್ನಾ ಮಾಡಬೇಕೆಂದು ಈ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕೇಳಿಕೊಳ್ತಿದ್ದೇವೆ. ಇವತ್ತಿಂದ 15 ದಿನ ಆಯ್ತು ಅಂತಂದ್ರೆ ಒಂದು ಹೋರಾಟ ಮಾಡಬೇಕಂದ್ರೆ ಇದಾದ ತಕ್ಷಣ ಜಿಲ್ಲಾಧಿಕಾರಿಗಳ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಲೆಟ್ರ್ ಕೂಡ ಟೈಪ್ ಮಾಡಿ ಸರ್ ಒಯ್ದು ಕೊಡ್ಬೇಕು ಸರ್. ಇವಾಗ ಏನಾಗುತ್ತೆ ಸರ್, ಕೆಲವೊಂದು ಕಡೆ ನಾನು ತಾಲೂಕವರು ಕೆಲವೊಂದು ಕಡೆ ನೋಡಿದಾಗ ಅಂದರೆ ನಾನು ಬೇರೆ ಕೆಲಸಕ್ಕೆ ನಿಮಿತ್ತವಾಗಿ ಹೋದಾಗ ಕೆಲವೊಂದು ಕಡೆ ಬೆಳೆಗಳು ಒಂದು ಸ್ವಲ್ಪ ಸರಿಯಾಗದ, ಕೆಲವೊಂದು ಕಡೆ ಟೋಟಲಿ ಇಲ್ಲ ಸರ್. ಕೆಲವೊಂದು ಕಡೆ ಬಿತ್ತನೆ ಆಗಿಲ್ಲ, ಆ ಥರ ಪರಿಸ್ಥಿತಿ ಇದೆ. ಕೆಲವೊಂದು ಕಡೆ ಬೆಳೆನೇ ಬಂದಿಲ್ಲ ಸರ್ ಒಂದು ಸ್ವಲ್ಪನೂ. ಬಟ್ ಇವಾಗ ಒಂದು 2 ದಿನದಿಂದ ಮಳೆ ಅದ, ಬಟ್ ಅದು ಯೂಸ್ ಇಲ್ಲ ಸರ್ ಈಗ.